ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಯಾದಗಿರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅನಿಷ್ಟ ಪದ್ಧತಿ. ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತಿದ್ದ ಎಸಿಯ ಇಬ್ಬರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆಯಾಗಿದೆ. ಹನುಮ ದೇಗುಲದ ಕಟ್ಟೆ ಮೇಲೆ ಕುಳಿತಿದ್ದವರಿಗೆ ಸವರ್ಣೀಯರು ಹಲ್ಲೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಯಂಪಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು ನೋಡಿ. ಈಗಲೂ ಕೂಡ ಈ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಯಾದಗಿರಿ ಜಿಲ್ಲೆಯ ಯಂಪಾಡ ಗ್ರಾಮದಲ್ಲಿ ನಡೆದಿರುವಂತಹ ಈ ಘಟನೆ. ದೇವಸ್ಥಾನದ ಅರ್ಚಕ ಅನಂತಪ್ಪ ವಿರುದ್ಧ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಎಸ್ಸಿ ಸಮುದಾಯದವರಿಗೆ ಪ್ರತ್ಯೇಕವಾದ ಕಟ್ಟೆ ಇದೆ, ನೀವು ಅಲ್ಲೇ ಕುತ್ಕೊಳ್ಬೇಕು ಅಂತ ಆವಾಜ್ ಹಾಕಿ ಹಲ್ಲೆ ಮಾಡಿದ್ದಾರೆ. ಘಟನೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಡಿ ದರ್ಜೆ ನೌಕರರಿಗೆ ಗಾಯ ಆಗಿದೆ. ಗಾಯಾಳು ಅನಿಲ್ ಕುಮಾರ್, ಸಿದ್ದಲಿಂಗಪ್ಪ ಅಂತ ಗೊತ್ತಾಗಿದೆ. ಅವರಿಬ್ಬರನ್ನು ಕೂಡ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗುರುಮಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ದಾಖಲಾಗಿದ್ದು, ಅರ್ಚಕ ಅನಂತಪ್ಪ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ಗುರುಮಟ್ಕಲ್ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ, ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತರು ಅನ್ನುವಂತ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ. ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ? ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು ಅಂತ? ಪ್ರಭು, ಇದು ಇನ್ನು ಸಮಾಜದಲ್ಲಿ ಅನಿಷ್ಟ ಪದ್ಧತಿ ಇನ್ನು ಜೀವಂತವಿದೆ ಎಂಬುದಕ್ಕೆ ಏನು ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಯಂಪಾಡ್ ಗ್ರಾಮದಲ್ಲಿ ನಿನ್ನೆ ನಡೆದಂತ ಘಟನೆ ಸಾಕ್ಷಿಯಾಗಿದೆ. ಪ್ರಮುಖವಾಗಿ ಜೌಳು ಕಾರ್ಯಕ್ರಮ ನಿಮಿತ್ತವಾಗಿ ಆ ಎಸ್ಸಿ ಸಮುದಾಯದ ಯುವಕರು ಏನು ಯಂಪಾಡ್ ಗ್ರಾಮದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿರುವಂತ ಕಟ್ಟೆ ಮೇಲೆ ಕೂತಿದ್ರು. ಆದ್ರೆ ಸವರ್ಣೀಯರು ಇದಕ್ಕೆ ಏನು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ತಾವು ಈ ಕಟ್ಟೆ ಮೇಲೆ ಕುಳಿತುಕೊಳ್ಳಬಾರದೆಂದು ಅವ್ರ ಕಡೆ ಹೇಳಿ ಈ ಬಗ್ಗೆ ಏನಂತಂದ್ರೆ ಜಗಳ ಕೂಡ ಆಗಿದೆ. ನಂತರ ಏನಂತಂದ್ರೆ ಅಲ್ಲಿ ಏನಂತಂದ್ರೆ ಸವರ್ಣೀಯರ ಗುಂಪೊಂದು ಇಬ್ಬರು ಯುವಕರ ಮೇಲೆ ಹಲ್ಲೆ ಕೂಡ ಮಾಡಿದೆ. ಸುಮಾರು ಅನಿಲ್ ಕುಮಾರ್ ಆಗಿರ್ಬೋದು, ಹಲವರು ಅನಿಲ್ ಕುಮಾರ್, ಸಿದ್ದಲಿಂಗಪ್ಪ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರನ್ನು ಸವರ್ಣೀಯರ ಗುಂಪೊಂದು ಏನಂತಂದ್ರೆ ದೇವಸ್ಥಾನದ ಒಳಗಡೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ. ನಂತರ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪೊಲೀಸರು ಆಗಮಿಸಿದ ನಂತರ ಕೂಡ ಪೊಲೀಸರ ಎದುರೇ ಓರ್ವ ಯುವಕನಿಗೆ ಹಲ್ಲೆ ಮಾಡುವಂತ ಕೆಲಸ ಸವರ್ಣೀಯರ ಗುಂಪೊಂದು ಮಾಡಿದೆ. ಈ ಬಗ್ಗೆ ಗುರುಮಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಆದರೆ ಪ್ರಮುಖವಾಗಿ ಆಂಜನೇಯ ದೇವಸ್ಥಾನದ ಅರ್ಚಕ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.